ಬಾಬೂಜಿ ಜಯಂತಿ ಪ್ರಯುಕ್ತ ಮಂಚೇನಹಳ್ಳಿಯಲ್ಲಿ ಮಹಿಳೆಯರು ಪೂರ್ಣಕುಂಭ ಹೊತ್ತು ತಮಟೆಗಳೊಂದಿಗೆ ಮಂಚೇನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ತಹಸೀಲ್ದಾರ್ ದೀಪ್ತಿ ಮಾತನಾಡಿ, ಅದೃಷ್ಟದ ಮೇಲೆ ನಂಬಿಕೆ ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ ಎಂಬ ಅದ್ಭುತ ತಿಳುವಳಿಕೆ ನೀಡಿದವರು ಅಂಬೇಡ್ಕರ್ ಎಂದರು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೇಳಾ ತಾಲೂಕಿನ ಅಂಬೇವಾಡಿಯಲ್ಲಿ 14ನೇ ಮಗುವಾಗಿ ಶೋಷಿತ ವರ್ಗದಲ್ಲಿ ಜನಿಸಿದರು. ಇವರಿಗೆ ಅವಮಾನ ನಿರಂತರವಾಗಿತ್ತು. ಆದರೂ ಶಿಕ್ಷಣ ಪಡೆದು ಸಮಾಜದ ಬಗ್ಗೆ ಆತ್ಮವಿಶ್ವಾಸ ಹೊಂದಿ ಬಡತನ ಶಿಕ್ಷಣಕ್ಕೆ ಅಡ್ಡಿಯಲ್ಲ ಎಂದು ನಂಬಿ ಅನೇಕ ಪದವಿ ಪಡೆದು ಸಂವಿಧಾನ ಬರೆದ ಮಹಾನ್ ವ್ಯಕ್ತಿ ಎಂದರು. 134ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆ ಶುಭಾಶಯಗಳು. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಎಂಬ ಅದ್ಭುತ ತಿಳುವಳಿಕೆಯನ್ನು ತಿಳಿಸಿದವರು ನಮ್ಮ ಪ್ರಪಂಚ ಕಂಡ ಅನುಕರಣೀಯ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರವರು. 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡಿಯಲ್ಲಿ ಭೀಮರಾವ್ ರಾಮ್ ಜಿ ಅಂಬೇಡ್ಕರ್ ಅವರ ಜನನ. ತಂದೆ ಸತ್ಪಾಲ್, ತಾಯಿ ಭೀಮಾಬಾಯಿರವರ 14ನೆಯ ಮಗು. ಶೋಷಿತ ವರ್ಗದಲ್ಲಿ ಹುಟ್ಟಿದವರಿಗೆ ಅವಮಾನ, ಕ್ರೌರ್ಯ ಸಹಜವಾಗಿಯೇ ಅನುಭವಕ್ಕೆ ಬಂದಿತ್ತು. ವಕೀಲ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಯಾರಿಗೆ ಧ್ವನಿ ಇಲ್ಲ ಅಂತಹ ಜನಕ್ಕೆ ಧ್ವನಿಯಾಗಿ ಸಮಾಜದ ಅತ್ಯಂತ ಕೆಳಮಟ್ಟದಲ್ಲಿರುವ ಜನತೆಯ ಪ್ರತಿನಿಧಿಯಾಗಿ ನಿಂತು ಅವರಿಗೆ ಸಮಾನತೆ, ಸಮಾನ ಹಕ್ಕು, ಸ್ವಾತಂತ್ರ್ಯ ಹಾಗೂ ರಾಜಕೀಯವಾಗಿ ಸಮಾನವಾದ ಸ್ಥಾನಮಾನಕ್ಕೆ ಹೋರಾಡಿದವರು ಅಂಬೇಡ್ಕರ್ ಅವರು ಎಂದರು. ಜಾತಿ ಎಂಬ ಪಿಡುಗನ್ನು ತೊಲಗಿಸುವುದಕ್ಕಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧ, ಸಮ ಸಮಾಜ ನಿರ್ಮಾಣಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟಿದ್ದವರು ಅಂಬೇಡ್ಕರ್ ಅವರು ಎಂದರು. ಕಾರ್ಯಕ್ರಮ ನಡೆಯುವ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಪ್ಪ ಮಧ್ಯ ಪ್ರವೇಶಿಸಿ, ಸಂಘಟನೆಗಾಗಿ ಎಷ್ಟೋ ಜನ ಸುಮಾರು ವರ್ಷಗಳಿಂದ ದುಡಿದಿದ್ದಾರೆ, ಆದರೆ ಕಾರ್ಯಕ್ರಮದಲ್ಲಿ ಅಂಥವರನ್ನು ದೂರ ತಳ್ಳಿ ಕೆಲಸಕ್ಕೆ ಬಾರದ ದಲಿತ ಮುಖಂಡರನ್ನು ವೇದಿಕೆಯಲ್ಲಿ ಕೂರಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.